टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಪಾಕ್ಗೆ ಮುಟ್ಟಿ ನೋಡಿಕೊಳ್ಳುವಂತ ತಿರುಗೇಟನ್ನ ಕೊಟ್ಟಿದೆ ಭಾರತ. ಪಾಕ್ಗೆ ರಾಜತಾಂತ್ರಿಕ ಆಘಾತವನ್ನೇ ಕೊಟ್ಟಿದೆ ಮೋದಿ ಸರ್ಕಾರ. ನಿನ್ನೆ ರಾತ್ರಿ ನಡೆದಿರುವಂತಹ ಸಭೆಯಲ್ಲಿ ಕಠೋರ ನಿರ್ಧಾರಗಳನ್ನು ಮಾಡಿದೆ. 5 ದೊಡ್ಡ ಹೆಜ್ಜೆ ಏನು ಅನ್ನೋದನ್ನ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ ನಲ್ಲಿ, ಒಂದು ಅಟಾರಿ ಚೆಕ್ ಪೋಸ್ಟ್ ಮೂಲಕವಾಗಿ ಬಂದವರು ಮೇ 1ನೇ ತಾರೀಕು ಒಳಗಾಗಿ ಅವರು ವಾಪಸ್ ಹೋಗಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಸಾರ್ಕ್ ವೀಸಾ ವಿನಾಯಿತಿಯಡಿ ಪಾಕ್ ಪ್ರಜೆಗಳಿಗೆ ಭಾರತಕ್ಕೆ ಎಂಟ್ರಿ ಏನಿತ್ತು ಅದನ್ನು ಬಂದ್ ಮಾಡಲಾಗಿದೆ. ಪಾಕ್ ಪ್ರಜೆಗಳಿಗೆ ಈ ಹಿಂದೆ ನೀಡಲಾಗಿದ್ದಂತ ಎಸ್ಪಿಎಸಿ ವೀಸಾಗಳನ್ನು ರದ್ದು ಮಾಡಲಾಗಿದೆ. ಇನ್ನು ಇದೇ ವೀಸಾದ ಅಡಿ ಇರುವಂತಹ ಪಾಕ್ ಪ್ರಜೆಗಳು ಭಾರತವನ್ನ ತೊರೆಯಬೇಕು, ಅದಕ್ಕೂ ಕೂಡ ಡೆಡ್ಲೈನ್ ಕೊಡಲಾಗಿದೆ. ಪಾಕ್ ಪ್ರಜೆಗಳಿಗೆ ಭಾರತ ತೊರೆಯೋದಕ್ಕೆ 48 ಗಂಟೆಗಳ ಡೆಡ್ಲೈನ್ ಕೊಡಲಾಗಿದೆ. ಇನ್ನು ಪಾಕಿಸ್ತಾನದಲ್ಲಿರುವಂತಹ ಭಾರತೀಯ ರಾಯಭಾರಿಗಳು ವಾಪಸ್ ಆಗಬೇಕಾಗುತ್ತೆ. ಹಾಗೆ ಅದರ ಸಂಖ್ಯೆಯನ್ನು ಕೂಡ ಇಳಿಸಲಾಗಿದೆ. ಭಾರತದ ರಕ್ಷಣಾ ನೌಕಾಪಡೆ, ವಾಯುಪಡೆ ಸಲಹೆಗಾರರು ಕೂಡ ವಾಪಸ್ ಆಗ್ತಾರೆ. ದೆಹಲಿಯಲ್ಲಿರುವಂತಹ ಪಾಕಿಸ್ತಾನಿ ರಾಯಭಾರಿಗಳಿಗೆ ಗೇಟ್ ಪಾಸ್ ಅನ್ನ ಕೊಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಎಂತೆಂಥ ಪರಿಸ್ಥಿತಿಗಳನ್ನ ಎದುರಿಸಿದ್ದಿದೆ ಭಾರತ, ಆದ್ರೆ ಸಿಂಧೂ ನದಿ ನೀರನ್ನ ಹರಿಸುವಂತ ರೀತಿ ಏನಿತ್ತು, ಅದಕ್ಕೆ ಮಾಡ್ಕೊಂಡಿರುವಂತ ಒಪ್ಪಂದ 1960ರ ಒಪ್ಪಂದ, ಅದನ್ನ ಯಾವುದೇ ಕಾರಣಕ್ಕೂ ಭಾರತ ಮುರಿದಿರಲಿಲ್ಲ. ಅಲ್ಲಿ ಸೌಹಾರ್ದತೆಯನ್ನ ತೋರಿಸ್ತಾ ಇತ್ತು. ಆದ್ರೆ ಈಗಿನ ಪರಿಸ್ಥಿತಿ ಭಿನ್ನವಾಗಿದೆ. 5 ಮಾಸ್ಟರ್ ಸ್ಟ್ರೋಕ್ ಗಳನ್ನ ಕೊಟ್ಟಿದೆ. ಇದು ಯಾವ ರೀತಿಯಾಗಿ ಪಾಕ್ ಮೇಲೆ ಪರಿಣಾಮ ಬೀರುತ್ತೆ, ಜೊತೆಗೆ ಏನೇನು ಮುಂದಿನ ಪ್ರೊಸೀಜರ್ಗಳಿರುತ್ತೆ, ಏನು ಅಪ್ಡೇಟ್ ಸಿಗ್ತಾ ಇದೆ ಹರೀಶ್? ಹೌದು ಚೈತ್ರ, ಪೆಹಲ್ಗಾಮ್ನಲ್ಲಿ ಪಾಕಿಸ್ತಾನದ ಉಗ್ರರು ಭಾರತದ ಪ್ರವಾಸಿಗರ ಮೇಲೆ ದಾಳಿ ಮಾಡಿರುವಂತಹ ಪ್ರತೀಕಾರಕ್ಕಾಗಿ ಭಾರತ ಈಗ ಹಲವು ಕ್ರಮಗಳನ್ನು ಕೈಗೊಳ್ತಾ ಇದೆ. ಇದು ರಾಜತಾಂತ್ರಿಕ ಕ್ರಮವನ್ನು ಕೈಗೊಳ್ತಾ ಇದೆ. ಇನ್ನು ಮಿಲಿಟರಿ ಕ್ರಮ ಕೈಗೊಳ್ಳುವಂತಹದ್ದು ಬಾಕಿ ಇದೆ. ಪಾಕಿಸ್ತಾನಕ್ಕಾಗಲೇ ನಡುಕ ಶುರುವಾಗಿದೆ. ಯಾವಾಗ ಭಾರತ ರಾಜತಾಂತ್ರಿಕ ಕ್ರಮಗಳನ್ನು ಪಾಕಿಸ್ತಾನದ ವಿರುದ್ಧ ಕೈಗೊಂಡಿದೆ, ಮಿಲಿಟರಿ ದಾಳಿ ಕೂಡ ಆಗಬಹುದು ಅನ್ನುವಂಥ ಎಚ್ಚರಿಕೆಯಿಂದನೇ ಪಾಕಿಸ್ತಾನ ಕೂಡ ಅಲರ್ಟ್ ಆಗಿರುವಂತಹದ್ದು. ಮುಖ್ಯವಾಗಿ ರಾಜತಾಂತ್ರಿಕ ಕ್ರಮಗಳು ಏನು ಅನ್ನುವಂಥದ್ದನ್ನ ನೋಡೋದಾದ್ರೆ, ಮುಖ್ಯವಾಗಿ ಅಟ್ಟಾರಿ ಗಡಿ ಬಂದ್ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿರುವಂತಹದ್ದು. 48 ಗಂಟೆಯ ಒಳಗಾಗಿ, ನಿನ್ನೆಯಿಂದ 48 ಗಂಟೆಯ ಒಳಗಾಗಿ ಸಾರ್ಕ್ ವೀಸಾದಿಂದ ಭಾರತಕ್ಕೆ ಬಂದಿರತಕ್ಕಂಥ ಪಾಕಿಸ್ತಾನ ಪ್ರಜೆಗಳು ವಾಪಸ್ ಹೋಗಬೇಕು ಅನ್ನುವಂಥದ್ದು ಹೇಳಿದೆ. ಮತ್ತೆ ಇನ್ನು ಯಾವುದೇ ಕಾರಣಕ್ಕೂ ಪಾಕಿಸ್ತಾನಿ ಪ್ರಜೆಗಳು ಭಾರತಕ್ಕೆ ಬರುವಾಗಿಲ್ಲ ಅನ್ನುವಂತಹದ್ದು. ಮುಖ್ಯವಾಗಿ ಹೈಕಮಿಷನರ್ ಕಚೇರಿ ಇರ್ತಕ್ಕಂಥ ಪಾಕಿಸ್ತಾನದ ಹೈಕಮಿಷನರ್ ಕಚೇರಿ ನವದೆಹಲಿಯಲ್ಲಿದೆ. ನವದೆಹಲಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಕಚೇರಿಯಲ್ಲಿ ಏನು ಸಿಬ್ಬಂದಿಗಳಿದ್ದಾರೆ, 55 ಸಿಬ್ಬಂದಿಗಳಿದ್ರು, ಅದನ್ನು ಕೇವಲ 30ಕ್ಕೆ ಇಳಿಸಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿರುವಂತಹದ್ದು. ಮತ್ತೆ ಇಲ್ಲಿ ಯಾರು ರಕ್ಷಣಾ ಸಲಹೆಗಾರರು, ಪಾಕಿಸ್ತಾನದ ರಕ್ಷಣಾ ಸಲಹೆಗಾರರು ಹೈಕಮಿಷನ್ ಯಾರು ಇರ್ತಾರೆ, ಅವರು ಮೇ 1ರ ಒಳಗಾಗಿ ಇಲ್ಲಿಂದ ತೊರಿಬೇಕು, ದೇಶವನ್ನ ತೊರಿಬೇಕು ಅನ್ನುವಂಥ ನಿಟ್ಟಿನ ಸೂಚನೆಯನ್ನು ಕೊಡಲಾಗಿರುವಂತಹದ್ದು. ಮತ್ತೆ ಪಾಕಿಸ್ತಾನದಲ್ಲಿ ಇರ್ತಕ್ಕಂತಹ ಇಸ್ಲಾಮಾಬಾದ್ನಲ್ಲಿ ಇರ್ತಕ್ಕಂತಹ ಭಾರತೀಯ ರಾಯಭಾರಿ ಕಚೇರಿ ಏನಿದೆ, ಅಲ್ಲಿ ಕೆಲಸ ಮಾಡ್ತಕ್ಕಂತಹ ರಾಯಭಾರಿಗಳೇನಿದ್ದಾರೆ ಅವರನ್ನ ರೈಟ್ ಹರೀಶ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಯಾವ ರೀತಿಯಾಗಿ ಭಾರತ ಪಾಕ್ಗೆ ಮರ್ಮಾಘಾತವನ್ನು ನೀಡಿದೆ, ಅದು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಭಾರತದ ಪಾಕ್ ಮೇಲೆ ಅನ್ನೋದಾಗಿ ವಿವರಿಸ್ತಾ ಇದ್ರು.